ಲ್ಯಾಂಡ್ ಆಫ್ ಲಾ ಅಂತ ಏನ್ ಕರೆದಿದೀವಿ ಸಂವಿಧಾನ, ಅದರ ಮುಖ ಅಂದ್ರೆ ಅದರ ಪೀಠಿಕೆ, ಭಾರತದ ಸಂವಿಧಾನದ ಪೀಠಿಕೆ ಹೀಗಿದೆ. ಭಾರತದ ಜನತೆಯಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿರುತ್ತೇವೆ. ಸೊ ಅದನ್ನ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇದನ್ನ ಪ್ರಿಯಂಬಲ್ ಅಂತ ಕರೀತಾರೆ ಪೀಠಿಕೆಯನ್ನ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign, socialistic, secular, democratic republic, and to secure to all its citizens justice, social justice, economic and political justice, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individuals and the unity and integrity of the nation. In our Constitution Assembly, this 26th day of November 1949, to hereby adopt, enact, give to ourselves this Constitution. ಸೊ ಇದರ ನಮ್ಮ ಕಾನ್ಸ್ಟಿಟ್ಯೂಷನ್ ಅದರ ಫ್ರೇಮ್ವರ್ಕ್ನ ತುಂಬಾ ಅಚ್ಚುಕಟ್ಟಾಗಿ ಪ್ರತಿಯೊಂದು ಪದದಲ್ಲೂ ತುಂಬಾ ಒಳ ಅರ್ಥ, ಆಳವಾದ ಅರ್ಥವನ್ನ ಇರತಕ್ಕಂಥ ಒಂದು ಪದಗಳನ್ನ ಬಳಸಿ ಅದನ್ನ ವರ್ಣಿಸಿದ್ದಾರೆ. ಈ ಪೀಠಿಕೆನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಧ ಸಂವಿಧಾನ ಅರ್ಥ ಆಗುತ್ತೆ ಸರಿಯಾಗಿ. ಸೊ ಹಾಗಾಗಿ ಈ ಪೀಠಿಕೆನ ಸರಳವಾಗಿ ಬಿಡಿಸಿ ಅದರ ಅರ್ಥ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ. ಸೊ ಇಲ್ಲಿ ಮೊದಲನೇದಾಗಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ, ನಾವು ಭಾರತದ ಜನರು. ಸೊ ಇದರಿಂದ ಏನ್ ಸಾಬೀತಾಗುತ್ತೆ ಅಂದ್ರೆ ಸಂವಿಧಾನದ ಮೂಲ ಶಕ್ತಿ ಜನರಿಂದ ಬಂದಿದೆ ಎಂಬುದು ಸ್ಪಷ್ಟವಾಗುತ್ತೆ. ಜನ ಸಾರ್ವಭೌಮತ್ವ ಅಂತಾನು ಕರಿತೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ನೋಡಿ, ಇಷ್ಟು ಒಳ ನೋಟ ಇದೆ ಇದರಲ್ಲಿ. ಸಾರ್ವಭೌಮ ಅಂದ್ರೆ ಸಾವರೆನ್. ಇಂಡಿಯಾ ಈಸ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ, ಫ್ರೀ ಟು ಮೇಕ್ ಇಟ್ಸ್ ಓನ್ ಡಿಸಿಷನ್ಸ್, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಮ್ಯಾಟರ್ಸ್. ತುಂಬಾ ಇಂಪಾರ್ಟೆಂಟು. ಸೊ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗುವಂತ ಪರಿಸ್ಥಿತಿ ಇಲ್ಲ ಈಗ. ಸೊ ಮುಂಚೆ ನಾವು ಬ್ರಿಟಿಷ್ ಅವರ ಆಳ್ವಿಕೆಯಲ್ಲಿದ್ದಂತ ಭಾರತ ಈಗ ನಾವು ಯಾವುದೇ ದೇಶದ ಸೊ ಅವ್ರ ಮೇಲೆ ಡಿಪೆಂಡೆನ್ಸಿ ಇಲ್ದಂಗೆ ನಮ್ಮ ಲಾಸು, ನಮ್ಮ ಕಾನೂನನ್ನು ನಾವೇ ಮಾಡಿಕೊಂಡು ಅದನ್ನ ಫಾಲೋ ಮಾಡ್ತೀವಿ ಅನ್ನೋ ಒಂದು ಅರ್ಥ ಸಾರ್ವಭೌಮರಾಗಿ. ಭಾರತವು ಯಾವುದೇ ವಿದೇಶಿ ಅಧಿಕಾರದಿಂದ ಮುಕ್ತವಾಗಿದೆ ಮತ್ತು ತನ್ನ ಒಳ ಹೋಗುವಿಕೆ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಧಾರ ಮಾಡುವಂತ ಶಕ್ತಿ ಹೊಂದಿದೆ ಅನ್ನೋ ಒಂದು ಅರ್ಥ ಸಾರ್ವಭೌಮತ್ವ. ನೆಕ್ಸ್ಟ್ ಬರುವಂತದ್ದು ಸೋಷಿಯಲಿಸ್ಟಿಕ್ ಅಂದ್ರೆ ಸಮಾಜವಾದಿ. ಸೊ ಇಲ್ಲಿ ಮೇಲು ಕೀಳು ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ ಮನುಷ್ಯರಲ್ಲಿ. ಸೊ ಆ ಭಾವನೆಯನ್ನ ಕಡಿಮೆ ಮಾಡಲು, ಸಮಾನ ಅವಕಾಶಗಳನ್ನ ನೀಡಲು ಮತ್ತು ಎಲ್ಲರ ಕಲ್ಯಾಣಕ್ಕಾಗಿ ಸಮಾಜ ಬದ್ಧತೆ ತತ್ವವು ಅನ್ವಯಿಸುತ್ತದೆ. ಸೋಷಿಯಲಿಸ್ಟಿಕ್ ಎಲ್ಲರೂ ಕಾನೂನಿನ ಚೌಕಟ್ಟಲ್ಲಿ ಎಲ್ಲರೂ ಸಮಾನರು. ಇದು ಸೋಷಿಯಲಿಸ್ಟಿಕ್ ಅಥವಾ ಸಮಾಜವಾದಿ ಪಾಯಿಂಟ್. ಸೆಕ್ಯುಲರ್ ಧರ್ಮ ನಿರಪೇಕ್ಷ. ರಾಷ್ಟ್ರವು ಯಾವುದೇ ಧರ್ಮವನ್ನ ಅಧಿಕೃತವಾಗಿ ಅಂಗೀಕರಿಸುವುದಿಲ್ಲ, ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವವನ್ನು ನೀಡುತ್ತದೆ. ತುಂಬಾ ಇಂಪಾರ್ಟೆಂಟು. ಎಲ್ಲಾ ಧರ್ಮಗಳನ್ನ ಗೌರವಿಸಬೇಕು, ಸಮಾನವಾಗಿ ಕಾಣಬೇಕು. ಅದು ನಮ್ಮ ಪೀಠಿಕೆಯಲ್ಲೇ ನಮಗೆ ನಾವೇ ವಿಧಿಸ್ಕೊಂಡಿದ್ದೀವಿ. ಸೊ ಡೆಮೊಕ್ರಾಟಿಕ್ ಅಂದ್ರೆ ಪ್ರಜಾಪ್ರಭುತ್ವಾತ್ಮಕ. ಸೊ ಜನರಿಂದ ಆಯ್ಕೆಗೊಂಡ ಆಡಳಿತವಿದೆ. ಸೊ ಪ್ರತಿ ಒಂದನು ಜನರಿಂದ ಆಯ್ಕೆ ಆಗುವಂತಹ ಆಡಳಿತ ನಮ್ಮದು. MLA ಆಗಿರ್ಬೋದು, MP ಆಗಿರ್ಬೋದು, ಪ್ರೈಮ್ ಮಿನಿಸ್ಟರು, MLAಗಳು MP ಗಳು ಜನರಿಂದ ಆಯ್ಕೆ ಆಗ್ತಾರೆ ಡೈರೆಕ್ಟ್ ಆಗಿ. ಸೊ ಅವರಿಂದ ಇಂಡೈರೆಕ್ಟ್ ಆಗಿ ಪ್ರಧಾನಮಂತ್ರಿ, ಪ್ರೆಸಿಡೆಂಟು ಇವರೆಲ್ಲ ಆಯ್ಕೆಯಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಚೀಫ್ ಜಸ್ಟಿಸ್ ಆಗಿರ್ಬೋದು, ನ್ಯಾಯಮೂರ್ತಿಗಳಾಗಿರ್ಬೋದು, ಇವರೆಲ್ಲ ಆಯ್ಕೆ ಆಗ್ತಾರೆ. ಸೊ ಡೆಮೊಕ್ರಾಟಿಕ್. ಸೊ ಇವೆಲ್ಲವೂ ಪ್ರತಿಯೊಂದು ಕಾರ್ಯನು ಇಲ್ಲಿ ಬೇಸಿಕಲಿ ಸೊ ಜನರಿಂದ, ಬೈ ದ ಪೀಪಲ್, ಫಾರ್ ದ ಪೀಪಲ್ ಇಲ್ಲಿ ನಡೀತಕ್ಕಂಥದ್ದು. ಸೊ ಪ್ರಜಾಪ್ರಭುತ್ವ ಅಳವಡಿಸಲಾಗಿದೆ ಇಲ್ಲಿ ಸಮಾನ ಹಕ್ಕುಗಳೊಂದಿಗೆ. ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ. ದೇಶದ ಮುಖ್ಯಸ್ಥರ ಆಯ್ಕೆ ಚುನಾವಣೆ ಮೂಲಕ ನಡೆಯುತ್ತೆ. ಮುಂಚೆ ಇದ್ದ ಹಾಗೆ ವಂಶ ಪಾರಂಪರ್ಯವಾಗಿ ನಡ್ಕೊಂಡ್ ಬಂದಿರತಕ್ಕಂಥ ವ್ಯವಸ್ಥೆ ಇಲ್ಲ. ನಮ್ಮದು ಗಣರಾಜ್ಯ ಈಗ.
ಉದ್ದೇಶಗಳನ್ನ ನೋಡೋಣ. ಉದ್ದೇಶಗಳು ಹೀಗಿದೆ: ನ್ಯಾಯ, ಜಸ್ಟಿಸ್. ಸೊ ಜಸ್ಟಿಸ್ ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸುವ ಉದ್ದೇಶ. ಸೊ ಇಲ್ಲಿ ನಮಗೆ ನಾವೇ ಅರ್ಪಿಸಿಕೊಂಡಿರತಕ್ಕಂಥ ಉದ್ದೇಶ ಇದು. ಪ್ರತಿಯೊಬ್ಬರನ್ನು ನ್ಯಾಯವಾಗಿ ಕಾಣಬೇಕು, ಸಮಾನವಾಗಿ ಕಾಣಬೇಕು. ಡಿಸ್ಕ್ರಿಮಿನೇಷನ್ ಇರಬಾರ್ದು, ತಾರತಮ್ಯ ಇರಬಾರ್ದು. ಜಾತಿ, ಪದ್ಧತಿ, ರಿಲಿಜಿಯನು, ಯಾವುದೇ ಜೆಂಡರು ಯಾವುದೇ ಆಗಿರ್ಲಿ ಸಮಾನವಾಗಿ ಕಾಣಬೇಕು. ಅದು ನಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುವಂತ ಪ್ರಮುಖ ಅಂಶ. ಎಕನಾಮಿಕ್ ಫೇರ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂಡ್ ಆಪರ್ಚುನಿಟೀಸ್. ಸೊ ಕಟ್ಟ ಕಡೆಯ ವ್ಯಕ್ತಿಗೂ ಪ್ರತಿಯೊಂದು ಸೌಲಭ್ಯನೂ ಸಿಗಬೇಕು. ಅದು ಆಶಯ, ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಮುಖ ಆಶಯನೂ ಹೌದು. ಇನ್ನೊಂದು ಪೊಲಿಟಿಕಲ್ ಜಸ್ಟಿಸ್. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜೊತೆಗೆ ರಾಜಕೀಯವಾಗಿಯೂ ಅವರಿಗೆ ನ್ಯಾಯ ಸಿಗಬೇಕು. ಪ್ರತಿಯೊಬ್ಬರು ಸಮಾನರು, ಅದು ಅದರ ಅರ್ಥ. ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ. ಯಾವ ಸ್ವಾತಂತ್ರ್ಯ ಇರಬೇಕು? ಚಿಂತನೆ ಮಾಡುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಮಾಡುವಂತಹದ್ದು, ನಂಬಿಕೆ. ಸೊ ಅವ್ರವ್ರಿಗೆ ಯಾವ ಫೇತ್, ಅವರ ನಂಬಿಕೆಗೆ ಧಕ್ಕೆ ಉಂಟಾಗಬಾರದು. ಪ್ರತಿಯೊಂದು ರಿಲಿಜಿಯನ್ನು ಇಲ್ಲಿ ಸಮನಾಗಿ ಕಾಣಬೇಕು, ಅಗೌರವವನ್ನು ಉಂಟು ಮಾಡಬಾರದು. ಸೊ ಇದು ಲಿಬರ್ಟಿ. ಅವ್ರದೇ ಆದಂತಹ ಸ್ವಾತಂತ್ರ್ಯ ಇರುತ್ತೆ. ಯಾರು ಯಾವ ಫೇತ್ನ ಬೇಕಾದ್ರೂ, ಯಾವ ನಂಬಿಕೆ ಬೇಕಾದ್ರೂ ಇಟ್ಕೊಂಡು ಮುಂದುವರಿಬಹುದು. ಸೊ ಈಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ಸಮಾನತೆ, ಎಲ್ಲರಿಗೂ ಸಮಾನ ಸ್ಥಾನಮಾನ ಮತ್ತು ಅವಕಾಶಗಳನ್ನ ಕೊಡುವಂತಹದ್ದು ನಮ್ಮ ದೇಶದ ಸ್ಥಿತಿ ಇರಬೇಕು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ. ಫ್ರಾಟರ್ನಿಟಿ ಅಂದ್ರೆ ಭ್ರಾತೃತ್ವ. ಸೊ ಇದರಿಂದ ಭಾರತದ ಏಕತೆ, ಅಖಂಡತೆ ಮತ್ತು ವ್ಯಕ್ತಿಯ ಗೌರವವನ್ನು ಉತ್ತೇಜಿಸುವ ತತ್ವ ಇದು. ಸೊ ನಾವೆಲ್ಲರೂ ಒಂದು. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಸೊ ಯುದ್ಧ ನಡೆದಿದೆ. ಸೀಸ್ ಫೈರ್ ಆಗಿದೆ ಈಗ. ಬಟ್ ಯುದ್ಧ ನಡೆದಾಗ ಪ್ರತಿಯೊಬ್ಬ ಭಾರತೀಯನು ಕೂಡ ಎದೆ ಒಡ್ಡಿ ನಿಲ್ತಾನೆ, ದೇಶನ ಕಾಪಾಡಕ್ಕೋಸ್ಕರ. ನಾವಾಗಿರ್ಬೋದು, ನೀವಾಗಿರ್ಬೋದು. ಅದು ಫ್ರಾಟರ್ನಿಟಿ, ಆ ಭ್ರಾತೃತ್ವ ಪ್ರತಿಯೊಬ್ಬರಲ್ಲೂ ಇರಬೇಕು. ಸೊ ಇದರ ಹಿನ್ನೆಲೆಯಲ್ಲಿ ಇದು ಸುಮಾರು ದೇಶಗಳನ್ನ ಸ್ಟಡಿ ಮಾಡಿ ಪ್ರಮುಖವಾದ ಕೆಲವೊಂದು ಉತ್ತಮ ಅಂಶಗಳನ್ನ ತಗೊಂಡು ರಚನೆ ಮಾಡಿರ್ತಕ್ಕಂತಹ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂವಿಧಾನ ನಮ್ಮ ಭಾರತ ಸಂವಿಧಾನ, ಲಿಖಿತ ಪೂರ್ವ ಸಂವಿಧಾನ. ಸೊ ಇದನ್ನ 1949ರಲ್ಲಿ 26ನೇ ಜನವರಿ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಇದರ ಲೀಡರ್ಶಿಪ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಗೊಂಡಿರ್ತಾರೆ. ಸೊ ಸೋಷಿಯಲಿಸ್ಟಿಕ್, ಸೆಕ್ಯುಲರ್ ಕೆಲವೊಂದು ಅಂಶಗಳನ್ನ ಮುಂದೆ ನಾವು ಅನೇಕ ಆರ್ಟಿಕಲ್ಸ್ ಮೂಲಕ ಅದನ್ನ ತಿದ್ದುಪಡಿನ ಮಾಡ್ಕೊಂಡಿರ್ತೀವಿ.